ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನ ನಿಲ್ಲಿಸಿ. ಈ ತರ ಒಂದು ಸ್ಟೇಟ್ಮೆಂಟ್ ಕೊಡುವಂತ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. 2018ರಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಆಕ್ಷನ್ ತಗೊಂಡಿದ್ರೆ ಜನಗಳು ನಾವೆಲ್ಲ ರಾಜಕಾರಣಿಗಳ ತಾಳಕ್ಕೆ ಕುಣಿಯುವಂತ ಗೊಂಬೆಗಳಾಗ್ಬಿಟ್ಟಿದೀವಿ. 2018ರಲ್ಲಿ ನೈಸ್ ಸಂಸ್ಥೆ ಮೇಲೆ ಆರೋಪಗಳು ಇರ್ಲಿಲ್ವಾ? 2016ರಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಅವತ್ತು ಕೂಡ ನೈಸ್ ಸಂಸ್ಥೆ ಮೇಲೆ ಆರೋಪಗಳು ಬಂದಿದ್ವು. ಅದನ್ನ ವೆರಿಫೈ ಮಾಡ್ಲಿ ಅಂತ ಹೇಳಿ ಟಿ.ಬಿ. ಜಯಚಂದ್ರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿದ್ರು. ಆ ಟೀಮ್ ಅವತ್ತೇ ಇದ್ರ ಬಗ್ಗೆ ವರದಿ ಕೊಟ್ಟಿತ್ತು. ಆ ರಿಪೋರ್ಟ್ ಏನಾಯ್ತು? ಅವ್ರ ಟೇಬಲ್ ಮೇಲೆ ಮಲ್ಕೊಂತು ಅನ್ಸುತ್ತೆ. 2018 ಮಾರ್ಚ್ ಅಲ್ಲಿ ಅಶೋಕ್ ಕಿಣಿ ಅವರಿಗೆ ಕಾಂಗ್ರೆಸ್ ಮೇಲೆ ತುಂಬಾ ಲವಾಗ್ಬಿಡುತ್ತೆ. ಅದಕ್ಕೆ ಅವರು ಕಾಂಗ್ರೆಸ್ ಪಕ್ಷನ ಸೇರ್ಕೊಂತಾರೆ. ಇದಾಗಿ 72 ದಿನ ಆದ್ಮೇಲೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಕೊಯ್ಲೇಷನ್ ಮಾಡ್ಕೊಂಡು ಸಿಎಂ ಆಗ್ತಾರೆ. ಇವಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? 2016ರಲ್ಲಿ ನೈಸ್ ಸಂಸ್ಥೆ ಮೇಲೆ ಕೊಟ್ಟಂತ ರಿಪೋರ್ಟ್ ಇದ್ರೂ ಇವ್ರು ಆಕ್ಷನ್ ತಗೊಳಕ್ ಆಗುತ್ತಾ? ಅಶೋಕ್ ಕಿಣಿ ಅವರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಆರ್ಡರ್ ಅಲ್ಲಿ ಎಲ್ಲೂ ಕೂಡ ನೈಸ್ ಟೋಲ್ ಕಲೆಕ್ಷನ್ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ. ಆದ್ರಿಂದ ಇನ್ನೂ ನೈಸ್ ಟೋಲ್ ಕಲೆಕ್ಷನ್ಸ್ ಆಗ್ತಾ ಇದೆ. ನಮ್ಮ ರಾಜ್ಯಪಾಲರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಬಿಡದಿ ಟೌನ್ಶಿಪ್ಗೆ ಅನ್ಯೂಸ್ಡ್ ಆಗಿರುವಂತ ನೈಸ್ ಲ್ಯಾಂಡ್ ನ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಇದು ಇನ್ನೂ ಸೂಪರ್ ಅಲ್ವಾ? ರಾಜಕೀಯ ಬಿಟ್ಟು ನೋಡಿದ್ರೆ ಕುಮಾರಸ್ವಾಮಿ ಅವರು ಎತ್ತಿರುವಂತ ಇಶ್ಯೂ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎತ್ತಿದ್ದಾರೆ ಅಂತ ಅನ್ಸುತ್ತೆ. ಇದರಿಂದ ಭೂಮಿ ಕಳ್ಕೊಳ್ಳುವಂತ ರೈತರಿಗೆ ಹಾಗೂ ಸಾಮಾನ್ಯ ಜನಗಳಿಗೆ ನ್ಯಾಯ ತಂದುಕೊಟ್ರೆ ಅಷ್ಟೇ ಸಾಕು ಅಂತ ಅನ್ಸುತ್ತೆ. ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.